ಮುಖ್ಯ ಪ್ರಶ್ನೆ 3 ಖಾಲಿ ಸ್ಥಳ ತುಂಬಿರಿ. ಮೊದಲನೇ ಪ್ರಶ್ನೆ 369 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 369 ಡಿವೈಡೆಡ್ ಬೈ 1 ಎಂದರೆ 369 ಬರುತ್ತದೆ. ಮೈನಸ್ 75 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು -1 ಎಂದರೆ ಇಲ್ಲಿ 75 ಬರುತ್ತದೆ. ಮೈನಸ್ 75 ಡಿವೈಡೆಡ್ ಬೈ 75 ಇಸ್ ಈಕ್ವಲ್ ಟು -1 ಬರುತ್ತದೆ. ಮೂರನೇ ಪ್ರಶ್ನೆ -206 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 1 ಎಂದರೆ ಇಲ್ಲಿ 206 ಬರುತ್ತದೆ. -206 ಡಿವೈಡೆಡ್ ಬೈ 206 ಅಂತಂದರೆ ನಮಗೆ -206 ಇಸ್ ಈಕ್ವಲ್ ಟು 1 ಬರುತ್ತದೆ. -87 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 87. -87 ಡಿವೈಡೆಡ್ ಬೈ -1 ಎಂದರೆ 87 ಬರುತ್ತದೆ. ಡ್ಯಾಶ್ ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು -87. -87 ಡಿವೈಡೆಡ್ ಬೈ 1 ಎಂದರೆ -87 ಬರುತ್ತದೆ. ಡ್ಯಾಶ್ ಡಿವೈಡೆಡ್ ಬೈ 48 ಇಸ್ ಈಕ್ವಲ್ ಟು -1. ಡ್ಯಾಶ್ 48 ಡಿವೈಡೆಡ್ ಬೈ 48 ಇಸ್ ಈಕ್ವಲ್ ಟು -1 ಬರುತ್ತದೆ. 20 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು -2. 20 ಡಿವೈಡೆಡ್ ಬೈ -10 ಇಸ್ ಈಕ್ವಲ್ ಟು -2. ಡ್ಯಾಶ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು -3 ಎಂದರೆ 12 ಡಿವೈಡೆಡ್ ಬೈ 4 ಎಂದರೆ 3 ಬರುತ್ತದೆ. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. a ಡಿವೈಡೆಡ್ ಬೈ b ಇಸ್ ಈಕ್ವಲ್ ಟು -3 ಆಗುವಂತೆ 5 ಜೊತೆ ಪೂರ್ಣಾಂಕ a, bಗಳನ್ನು ಬರೆಯಿರಿ. ಅಂತಹ ಒಂದು ಜೊತೆ 6, -2 ಏಕೆಂದರೆ 6 ಡಿವೈಡೆಡ್ ಬೈ -2 ಡಿವೈಡೆಡ್ ಬೈ -3 ಅಂದರೆ a ಡಿವೈಡೆಡ್ ಬೈ b ಸಂಖ್ಯೆಗಳನ್ನು ನಾವು ತೆಗೆದುಕೊಂಡು -3 ಆಗುವಂತೆ 5 ಜೊತೆ ಪೂರ್ಣಾಂಕಗಳನ್ನು ಬರೆಯಬೇಕು. ಇಲ್ಲಿ ಅವರು ಹೇಳಿರುವಂತೆ a ಅಂದರೆ 6, b ಅಂದರೆ -2, 2 1 2 3 ಆಗುತ್ತದೆ ಇಸ್ ಈಕ್ವಲ್ ಟು -3. ಈ ರೀತಿಯಾದಂತಹ 5 ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 5 1 5 3 15. ಆದ್ದರಿಂದ ಇಲ್ಲಿ ಮೈನಸ್ ಇದೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತದೆ -3. ಇಲ್ಲಿ -3 ಇಲ್ಲಿ 9 ಇದೆ. 3 1 3 3 -3 ಬರುತ್ತದೆ. 4 1 4 3 12 ಇಲ್ಲಿ -3 ಬರುತ್ತದೆ. 6 1 6 3 18 6 3 -3 ಬರುತ್ತದೆ. 10 1 10 3 -3 ಬರುತ್ತದೆ. ಐದನೇ ಪ್ರಶ್ನೆ ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ ಮೇಲೆ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮಧ್ಯರಾತ್ರಿಯವರೆಗೆ ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಅಂತೆ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ? ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಎಂದು ಕೇಳಿದ್ದಾರೆ. 8 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯು 9 PM ಗಂಟೆಗೆ ಆಗುತ್ತದೆ. ಮಧ್ಯರಾತ್ರಿಯಲ್ಲಿ -14 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುತ್ತದೆ. ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ +3 ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡಿರುವುದಿಲ್ಲ. ರಾಧಿಕಾ 20 ಅಂಕ ಗಳಿಸಿದಳು. ಅವಳು 12 ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದಳು? ರಾಧಿಕಾ ಪಡೆದಿರುವಂತಹ ಅಂಕಗಳು 20. ಸರಿ ಉತ್ತರಗಳು 12 ಆದರೆ ತಪ್ಪಾದಂತಹ ಉತ್ತರಗಳು ಎಷ್ಟು? ರಾಧಿಕಾ ಗಳಿಸಿದ ಅಂಕಗಳು 20, ರಾಧಿಕಾಳ ಸರಿ ಉತ್ತರಗಳು 12. ಹಾಗಾದರೆ ರಾಧಿಕಾಳ ತಪ್ಪು ಉತ್ತರಗಳು 8 ಆಗಿರುತ್ತವೆ. ಮೋಹಿನಿ ಈ ಪರೀಕ್ಷೆಯಲ್ಲಿ -5 ಅಂಕ ಗಳಿಸುತ್ತಾಳೆ. ಆದಾಗ್ಯೂ ಅವಳು 7 ಸರಿ ಉತ್ತರವನ್ನು ನೀಡಿರುತ್ತಾಳೆ. ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದಳು? ಅವಳು ಪರೀಕ್ಷೆಯಲ್ಲಿ -5 ಅಂಕಗಳನ್ನು ಗಳಿಸುತ್ತಾಳೆ. ಆದಾಗ್ಯೂ ಅವಳು 7 ಸರಿ ಉತ್ತರ ನೀಡಿರುತ್ತಾಳೆ. ಎಷ್ಟು ತಪ್ಪಾದ ಉತ್ತರಗಳನ್ನು ನೀಡಿರುತ್ತಾಳೆ?
ಮೋಹಿನಿ 7 ಸರಿ ಉತ್ತರವನ್ನು ನೀಡಿರುತ್ತಾಳೆ ಮತ್ತು 13 ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿರುತ್ತಾಳೆ.